ಸ್ನೇಹಿತರೆ, ನೀವು ರೈಲುಗಳನ್ನ ಸರಿಯಾಗಿ ಗಮನಿಸಿದ್ದೀರಾ? ಪ್ರತಿಯೊಂದು ರೈಲಿಗೂ ಟ್ರೈನ್ ನಂಬರ್ ಇರುತ್ತೆ. ರೈಲುಗಳಿಗೆ ಬೇರೆ ಬೇರೆ ರೀತಿಯ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಆದರೆ ಈ ಟ್ರೈನ್ ನಂಬರ್ ಅನ್ನೋದು ಡಿಸೈಡ್ ಆಗೋದು ಹೇಗೆ ಅಂತ ನಿಮ್ಗೆ ಗೊತ್ತಾ? 2010ರಲ್ಲಿ ಇಂಡಿಯನ್ ರೈಲ್ವೇಸ್ ಒಂದು ಹೊಸ ಟ್ರೈನ್ ನಂಬರಿಂಗ್ ಸ್ಕೀಮ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಅಲ್ಲಿಂದ ಟ್ರೈನ್ಗಳ ನಂಬರ್ಗಳು 5 ಡಿಜಿಟ್ ನಲ್ಲಿ ಇರುತ್ತವೆ. ಮೊದಲ ಡಿಜಿಟ್ ರೈಲ್ನ ವಿಧವನ್ನ ಸೂಚಿಸುತ್ತೆ. ಒಂದು ವೇಳೆ ಮೊದಲ ನಂಬರ್ 0 ಆಗಿದ್ರೆ ಅದು ಸ್ಪೆಷಲ್ ಟ್ರೈನ್ ಆಗಿದ್ದು ಕಡಿಮೆ ಅವಧಿ ಓಡುವಂತದ್ದು. 02570 ದರ್ಭಾಂಗ ಕ್ಲೋನ್ ಸ್ಪೆಷಲ್. ಒಂದು ವೇಳೆ ಡಿಜಿಟ್ 1 ಅಥವಾ 2 ಇದ್ರೆ ಅದು ರಾಜಧಾನಿ, ಶತಾಬ್ದಿ, ಸಂಪರ್ಕ ಕ್ರಾಂತಿಯಂತಹ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಗಳು. ಮೊದಲ ಡಿಜಿಟ್ 3 ಇದ್ರೆ ಅದು ಕೋಲ್ಕತ್ತಾ ಸಬರ್ಬನ್ ಟ್ರೈನ್. 4 ಇದ್ರೆ ಸಬರ್ಬನ್ ಟ್ರೈನ್ ಚೆನ್ನೈನಿಂದ ಡೆಲ್ಲಿ ಅಥವಾ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೋಗುವ ಟ್ರೈನ್ ಇದು. 5 ನಂಬರ್ ಇದ್ರೆ ಕನ್ವೆನ್ಷನ್ ಕೋಟಸ್ ಇರುವಂತಹ ಪ್ಯಾಸೆಂಜರ್ ಟ್ರೈನ್. ನಂಬರ್ 6 ಇದ್ರೆ MEMU ಟ್ರೈನ್. 7 ಇದ್ರೆ BUMU ಟ್ರೈನ್. 9 ನಂಬರ್ ಇದ್ರೆ ಮುಂಬೈ ಸಬೂರ್ಬನ್ ಟ್ರೈನ್ ಅನ್ನ ಸೂಚಿಸುತ್ತೆ. ಸೆಕೆಂಡ್ ಡಿಜಿಟ್ ರೈಲ್ವೆ ಝೋನ್ ಅಥವಾ ಹೆಡ್ ಕ್ವಾರ್ಟರ್ ಅನ್ನ ಪ್ರತಿನಿಧಿಸುತ್ತೆ. ಮತ್ತೆ ಥರ್ಡ್ ನಂಬರ್ ರೈಲ್ನ ಕೊನೆಯ ಡೆಸ್ಟಿನೇಷನ್ ಅನ್ನ ಸೂಚಿಸುತ್ತೆ.